ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚನ್ನಬಸವೇಶ್ವರ ಕೆಸಿ, ಕನ್ನಡ ಭಾಷಾ ಶಿಕ್ಷಕರು, ಶ್ರೀ ರೇವಣಸಿದ್ದೇಶ್ವರ ಪ್ರೌಢಶಾಲೆ ನಿಡಘಟ್ಟ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀನಿ. ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಪ್ರೀತಿಯ ಮಕ್ಕಳೇ, ಇವತ್ತು ಪ್ರಥಮ ಭಾಷೆ ಕನ್ನಡದ 3ನೇ ಗದ್ಯ ಭಾಗ ಆಗಿರ್ತಕ್ಕಂಥ ಧರ್ಮ ಸಮದೃಷ್ಟಿ ಎನ್ನುವಂತಹ ಪಾಠದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಇದು ಶಾಸನ ಇಂದ ರಚನೆಯಾಗಿರ್ತಕ್ಕಂಥದ್ದು. ಈಗ ನಾವು ಈ ಶಾಸನದಿಂದ ರಚನೆಯಾಗಿರ್ತಕ್ಕಂಥದ್ದಕ್ಕೆ ಯಾವುದೇ ರೀತಿ ಕವಿ ಆಗ್ತಕ್ಕಂಥವನ್ನಿಲ್ಲ. ಈಗ ಆಶಯ ಪಾಠದ ಮೌಲ್ಯ ನಮಗೆ ಏನು ತಿಳಿಸ್ಕೊಡುತ್ತೆ ಅಂತಂದರೆ, ಧರ್ಮ ಸಮದೃಷ್ಟಿ ಒಂದು ಶಾಸನಬದ್ಧವಾಗಿರ್ತಕ್ಕಂಥದ್ದು. 1368ರಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ವೀರ ಬುಕ್ಕರಾಯನಿಗೆ ಇದು ಸಂಬಂಧಿಸಿದ್ದಾಗಿದೆ. ಯಾರಿಗೆ? ವಿಜಯನಗರ ಸಾಮ್ರಾಜ್ಯದ ಅರಸ, ವಿಜಯನಗರದ ಸಾಮ್ರಾಜ್ಯದ ಅರಸ ಯಾರಾಗಿದ್ರು ಮತ್ತೆ? ವೀರ ಬುಕ್ಕರಾಯ. ವೀರ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಸಮಯ 1368ರಲ್ಲಿ. 1368 ಕನ್ನಡ ಆಂಗ್ಲಗಳಲ್ಲಿ ಬರೆಯಲಾದರೆ 1368ರಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆಯಾಗಿರ್ತಕ್ಕಂಥವ್ರು ಯಾರು? ಅರಸನಾಗಿರ್ತಕ್ಕಂಥ ವೀರ ಬುಕ್ಕರಾಯನ ಅವನಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಶಾಸನ ಇದು. ಮತಧರ್ಮದ ಸಂಘರ್ಷದಲ್ಲಿ ಜೈನರು ಹಾಗೂ ವೈಷ್ಣವರು ಸಾಮರಸ್ಯದಿಂದ ಬಾಳಬೇಕೆಂಬ ಆಶಯ ವಿಧಿಸಿದ ಕಟ್ಟಳೆ ಇದು. ಜೈನರು ಮತ್ತು ವೈಷ್ಣವರು ಮತಧರ್ಮ ಅಂತಂದರೆ ಜಾತಿ ಭಿನ್ನತೆಯಿಂದ ಹೋರಾಡ್ತಕ್ಕಂಥ ಸಮಯದಲ್ಲಿ ವೀರ ಬುಕ್ಕರಾಯ ವಿಧಿಸಿರ್ತಕ್ಕಂಥ ಕಟ್ಟಳೆಯ ಶಾಸನ ಏನಾಗಿದೆ? ಇದು ಧರ್ಮ ಸಮದೃಷ್ಟಿ ಎನ್ನುವಂತಹ ಶಾಸನ ರಚನೆಯಾಗಿದೆ. ವೀರ ಬುಕ್ಕರಾಯನ ಉದಾತ್ತತೆಯನ್ನು, ಧರ್ಮ ಸಮನ್ವಯ ದೃಷ್ಟಿಯನ್ನು ಈ ಶಾಸನ ಬಿಂಬಿಸುತ್ತೆ. ವೀರ ಧರ್ಮವನ್ನು ಯಾವ ರೀತಿ ಸಾರ್ತಾನೆ, ಬುಕ್ಕರಾಯ ಯಾವ ರೀತಿ ತನ್ನ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ, ರಾಜಧರ್ಮವನ್ನು ಯಾವ ರೀತಿ ಅವನು ಪರಿಪಾಲನೆ ಮಾಡ್ತಾನೆ ಅನ್ನೋದ್ರ ಬಗ್ಗೆ, ವೈಷ್ಣವರು ಮತ್ತು ಜೈನರ ಸಾಮರಸ್ಯ ಯಾವ ರೀತಿ ಇರಬೇಕು, ಅವರ ಜೀವನ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬ ಅನ್ಯೂನ್ಯತೆಯ ಭಾವನೆಯಿಂದ ಇಲ್ಲಿ ವ್ಯಕ್ತಪಡಿಸಿರ್ತಕ್ಕಂಥ ಶಾಸನ ಈ ಧರ್ಮ ಸಮದೃಷ್ಟಿ ಅನ್ನುವಂತಹ ಶಾಸನ. ಭಕ್ತರು ಮಾಡ್ತಕ್ಕಂಥ ಅನ್ಯಾಯವನ್ನ ಪೆನುಗೊಂಡೆಯ ಜೈನರು, ಭಕ್ತರು ಅಂತಂದ್ರೆ ಇಲ್ಲಿ ಸಾಮಾನ್ಯ ವರ್ಗದವರು ಮಾಡ್ತಕ್ಕಂಥ ಹಲವಾರು ಅನ್ಯಾಯಗಳನ್ನ ಪೆನುಗೊಂಡೆಯ ಜೈನರು ಭಿನ್ನಹ ಮಾಡಿದಾಗ ಬುಕ್ಕರಾಯ ಹೇಳ್ತಾನೆ, ವೈಷ್ಣವರು ಹಾಗೂ ಜೈನ ಪ್ರಮುಖರು ಕೈ ಹಿಡಿದು ಸಾಮರಸ್ಯದಿಂದ ಬೇಕೆಂದು ವೈಷ್ಣವ ಧರ್ಮಕ್ಕೂ ಜೈನ ಧರ್ಮಕ್ಕೂ ಯಾವುದೇ ಭೇದವಿಲ್ಲವೆಂದು ಪರಸ್ಪರರು ಪೂರ್ವ ಸಂಪ್ರದಾಯದಂತೆ ಹೊಂದಾಣಿಕೆಯಿಂದಿರಬೇಕೆಂದು ತಪ್ಪಿದಲ್ಲಿ ಕಟ್ಟಳೆಯನ್ನು ಮೀರಿದಂತಾಗುವುದೆಂದು ರೂಪಿಸಿದ ಶಾಸನ ಇದಾಗಿದೆ. ಈ ಶಾಸನ ಜೈನರು ಮತ್ತು ವೈಷ್ಣವರು ಇಬ್ಬರು ಕೂಡ ಏಕ ಸಾಮರಸ್ಯದಿಂದ ಹೊಂದಾಣಿಕೆಯ ಜೀವನವನ್ನು ನಡೆಸಬೇಕು. ಈ ಕಟ್ಟಳೆಯನ್ನು ಮೀರಿದರೆ ಅವನು ರಾಜದ್ರೋಹಿಯಾಗುವನು. ಈ ಕಟ್ಟಳೆಯನ್ನು ಅವನು ಯಾರು ಮೀರ್ತಾನೆ ಇವನು ಆ ರಾಜದ್ರೋಹಿಯಾಗುವನು, ಕಟ್ಟಳೆಯನ್ನು ಮೀರಿದಂತಾಗುತ್ತೆ ಅಂತ ಏನು ಮಾಡ್ತಾನೆ ಅಂತಂದರೆ ಇಲ್ಲಿ ಶಾಸನವನ್ನು ಮಾಡ್ತಾನೆ. BM ಶ್ರೀಕಂಠಯ್ಯ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಕನ್ನಡ ಬಾವುಟ ಕೃತಿಯಿಂದ ಏನು ಮಾಡಿದ್ದಾರೆ ಅಂತಂದರೆ ಧರ್ಮ ಸಮದೃಷ್ಟಿ ಅನ್ನುವಂತಹ ಪಾಠವನ್ನು ಆಯ್ಕೆ ಮಾಡಿದ್ದಾರೆ. ಯಾವುದರಿಂದ? BM ಶ್ರೀಕಂಠಯ್ಯ ಅವರು ರಚನೆ ಮಾಡಿರ್ತಕ್ಕಂಥ, ಅವರು ಸಂಪಾದನೆ ಮಾಡಿರ್ತಕ್ಕಂಥ ಕನ್ನಡ ಬಾವುಟ ಅನ್ನುವಂತಹ ಕೃತಿಯಿಂದ ಧರ್ಮ ಸಮದೃಷ್ಟಿ ಅನ್ನುವಂತಹ ಪಾಠವನ್ನು ಏನು ಮಾಡಿದ್ದಾರೆ ಮಕ್ಕಳಿಗೆ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ. ಗದ್ಯ ಭಾಗ 3 ಧರ್ಮ ಸಮದೃಷ್ಟಿ ಶಾಸನ. ಪ್ರವೇಶ. ಪ್ರಾಚೀನ ಸಮಾಜವನ್ನು ಅರ್ಥ ಮಾಡಿಕೊಂಡು ಸಾಂಸ್ಕೃತಿಕ ಮಹತ್ವವನ್ನು ಗ್ರಹಿಸಲು ಇರುವ ಆಕರಗಳನ್ನು ಶಾಸನ ಸಾಹಿತ್ಯವು ಒಂದು. ನೋಡ್ರಿ, ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ. ನಮ್ಮ ಸಾಂಸ್ಕೃತಿಕತೆಯನ್ನು, ನಮ್ಮ ಸಮಾಜವನ್ನು ಅರ್ಥ ಮಾಡಿಕೊಂಡು ನಮ್ಮ ಸಮಾಜದ ಸಾಂಸ್ಕೃತಿಕ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಿಸಿಕೊಂಡು ಹಲವಾರು ರೀತಿಯ ಕೃತಿಗಳನ್ನು ಏನು ಮಾಡಿದ್ದಾರೆ ಅಂದರೆ ಕವಿಗಳು ರಚನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಶಾಸನ ಅಂತಕ್ಕಂಥದ್ದು ಕೂಡ ಒಂದು. ದಹನ, ದತ್ತಿ ಶಾಸನಗಳು, ವೀರಗಲ್ಲುಗಳು, ಮಾಸ್ತಿ ಕಲ್ಲುಗಳು ಇವು ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗಿವೆ. ಪ್ರಾಚೀನ ಸಾಹಿತ್ಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಮನುಷ್ಯರು ಇಲ್ಲಿ ಯಾವ ಪ್ರಮುಖ ಪಾತ್ರವನ್ನು ವಹಿಸಿದವೆ ಅಂತಂದರೆ ದತ್ತಿ ಶಾಸನಗಳು. ಮೊಟ್ಟ ಮೊದಲಿಗೆ ದತ್ತಿ ಶಾಸನಗಳು ಹೇಳ್ತವೆ. ಆಮೇಲೆ ವೀರಗಲ್ಲುಗಳು, ಅಲ್ಲದಲ್ಲೇ ಕಲ್ಲುಗಳನ್ನು ನೆಟ್ಟಿರ್ತಾರೆ ನೋಡಿ, ವೀರಗಲ್ಲುಗಳು, ಮಾಸ್ತಿ ಕಲ್ಲುಗಳು.
ಅಂದರೆ ಶಾಸನಬದ್ಧವಾಗಿರ್ತಕ್ಕಂಥ ಕಲ್ಲುಗಳು. ಇವು ಹಲವು ಪ್ರಾಚೀನ ಅಂದರೆ ಇಂದಿನ ಕಾಲದಿಂದಲೂ ಏನು ಮಾಡಿದ್ರೆ ತಮ್ಮ ಸಂಪ್ರದಾಯವನ್ನು ಬೆಳೆಸಿಕೊಂಡು ಬಂದಿರತಕ್ಕಂಥದ್ದನ್ನು, ಅದರ ಮಹತ್ವಗಳನ್ನು ನಮಗೆ ತಿಳಿಸ್ಕೊಡ್ತವೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ, ಜೈನ, ಪಾರಸಿಕರ ಉದ್ಯಾನದಂತಿರುವ ಭಾರತದಲ್ಲಿರುವ ಮತೀಯ ಸಾಮರಸ್ಯಕ್ಕೆ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದಿದೆ. ನೋಡ್ರಿ, ಹಿಂದೂ ಧರ್ಮದವರು, ಕ್ರೈಸ್ತ ಧರ್ಮದವರು, ಮುಸ್ಲಿಂ ಧರ್ಮದವರು, ಜೈನ ಧರ್ಮದವರು, ಹಲವಾರು ಪಾರಸಿಕ, ಇನ್ನು ಹಲವಾರು ರೀತಿಯ ಧರ್ಮದವರು ಏನು ಮಾಡಿದ್ದಾರೆ ಅಂದರೆ ನಮ್ಮ ಭಾರತೀಯರಲ್ಲಿ ಆಳ್ವಿಕೆಯನ್ನು ಮಾಡಿದರೆ, ಜೀವನವನ್ನು ನಡೆಸಿದರೆ, ಅವರೆಲ್ಲರ ಇತಿಹಾಸವನ್ನು ಏನು ಮಾಡ್ತವೆ ಅಂತಂದರೆ ಈ ಶಾಸನಗಳು ನಮಗೆ ತಿಳಿಸ್ಕೊಡ್ತವೆ. ಭಾಷೆಯ ಬೆಳವಣಿಗೆಯ ಅಧ್ಯಯನಕ್ಕೆ ಶಾಸನಗಳು ಹೇಗೆ ಪೂರಕವಾಗಿದ್ದಾವೆ ಅನ್ನೋದ್ರ ಬಗ್ಗೆ ಈ ಶಾಸನದ ಮೂಲಕ ನಾವು ತಿಳ್ಕೊಳ್ಬೇಕಾಗುತ್ತೆ. ಶಾಸನಗಳು ಯಾಕೆ ನಮಗೆ, ಹೇಗೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಯಾವ ರೀತಿ ಪ್ರತಿಬಿಂಬಿಸ್ತವೆ, ನಮಗೆ ಯಾವ ರೀತಿ ಹೇಳ್ಕೊಡ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಶಾಸನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಕ್ಕಳೇ ಅಂತ ಇಲ್ಲಿ ಶಾಸನ ಏನು ಮಾಡುತ್ತೆ, ನಮಗೆ ಇಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸ್ವಸ್ತಿ ಸಮಸ್ತ ಪ್ರಶಸ್ತ ಸಹಿತ ಪಾಷಂಡ ಸಾಗರ. ನಾನೊಂದ್ಸರಿ ಓದ್ತೀನಿ ಮಕ್ಕಳೇ, ನೀವು ಕೂಡ ಗಮನ ಇಟ್ಟು ಓದ್ಬೇಕು, ಯಾಕಂದ್ರೆ ಇದು ನಡುಗನ್ನಡ ಪಾಠ ಆಗಿರೋದ್ರಿಂದ ಒಂದು ಸ್ವಲ್ಪ ಅರ್ಥ ಕಷ್ಟ ಇರುತ್ತೆ. ನಾನು ಒಂದ್ಸರಿ ಓದ್ತೇನೆ, ನೀವು ಕೂಡ ಗಮನ ಇಟ್ಟು ಕೇಳಿಸ್ಕೊಡಿ. ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿ ಶ್ರೀರಂಗರಾಜ ಚರಣಾಂಬುಜ ಮೂಲದಾಸಃ ಶ್ರೀ ವಿಷ್ಣು ಲೋಕ ಮುನಿಮಂಟಪ ಮಾರ್ಗದಾಯಿ ರಾಮಾನುಜೋ ವಿಜಯತೆ ಯತಿರಾಜರಾಜ. ಶಕವರ್ಷ 1290 ಕೀಲಕ ಸಂವತ್ಸರದ ಭಾದ್ರಪದ ಶುಕ್ಲ ಪಕ್ಷ 10 ಬೃಹಸ್ಪತಿ ವಾರ ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ್ವರಂ ಹರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರಬುಕ್ಕರಾಯನು ಪೃಥ್ವಿ ರಾಜ್ಯವ ಮಾಡುವ ಕಾಲದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ ಆನೆಯಗೊಂದಿ ಹೊಸಪಟ್ಟಣ ಪೆನುಗೊಂಡೆ ಕಲ್ಲೇಹದ ಪಟ್ಟಣ ಒಳಗಾದ ಸಮಸ್ತ ನಾಡ ಭವ್ಯ ಜನಗಳು ಆ ಬುಕ್ಕರಾಯಂಗೆ ಭಕ್ತರು ಮಾಡುವ ಅನ್ಯಾಯಗಳನ್ನು ಭಿನ್ನಹಂ ಮಾಡಲಾಗಿ ಕೋವಿಲ್ ತಿರುಮಲೆ ಪೆರುಮಾಳ್ ಕೋವಿಲ್ ತಿರುನಾರಾಯಣಪುರದ ಮುಖ್ಯನಾದ ಸಕಳಾಚಾರ್ಯರು, ಸಕಳ ಸಮಯಗಳು, ಸಕಳ ಸಾತ್ವಿಕರು, ಮೋಷ್ಟಿಕರು, ತಿರುಪಣಿ ತಿರುವಿಡಿ ತಣ್ಣೀರವರು, 48 ಜನಗಳು, ಸಾವಂತ ಬೋವಕ್ಕಳು, ತಿರುಕುಲ ಜಾಂಬವಕುಲ ಒಳಗಾದ 18 ನಾಡ ಶ್ರೀ ವೈಷ್ಣವರ ಕೈಯಲು ಮಹಾರಾಯನು ವೈಷ್ಣವ ದರ್ಶನಕ್ಕೆಯೂ ಜೈನ ದರ್ಶನಕ್ಕೆಯೂ ಭೇದವಿಲ್ಲವೆಂದು ರಾಯನು ವೈಷ್ಣವರ ಕೈಯಲು ಜೈನರ ಕೈಯ ಹಿಡಿದುಕೊಟ್ಟು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯಲು ಪಂಚಮಹಾವಾದ್ಯಗಳು ಕಳಶವೂ ಸಲುವುದು ಜೈನ ದರ್ಶನಕ್ಕೆ ಭಕ್ತರ ದಶೆಯಿಂದ ಅನಿವೃದ್ಧಿಯಾದರೂ ವೈಷ್ಣವ ಅನಿವೃದ್ಧಿಯಾಗಿ ಪಾಲಿಸುವರು. ಈ ಮರ್ಯಾದೆಯನ್ನು ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು. ಚಂದ್ರಾರ್ಕ ಸ್ಥಾಯಿಯಾಗಿ ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬಗೆಯವು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಶ್ರೀ ತಿರುಮಲೆಯ ತಾತಯ್ಯಂಗಳು ಸಮಸ್ತ ರಾಜ್ಯದ ಭವ್ಯ ಜನಗಳ ಅನುಮತದಿಂದ ಬೆಳಗುಳದ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸುಗ ಸಮಸ್ತ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲುಗಟ್ಟಳೆಯಾಗಿ ಮನೆ ಮನೆಗೆ ವರ್ಷಕ್ಕೆ 1 ಹಣ ಕೊಟ್ಟು ಆ ಎತ್ತಿದ ಒನ್ನಿಂಗೆ ದೇವರ ಅಂಗರಕ್ಷೆಗೆ 20 ಆಳನು ಸಂತವಿಟ್ಟು ಮಿಕ್ಕ ಒನ್ನಿಂಗೆ ಜೀರ್ಣಾಲಯಗಳಿಗೆ ಸೋದೆಯ ನಿಕ್ಕುವುದು. ಈ ಮರ್ಯಾದೆಯನ್ನು ಚಂದ್ರಾರ್ಕಳುಳ್ಳನ್ನು ತಪ್ಪಲೆಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ಈ ಮಾಡಿದ ಕಟ್ಟಳೆಯನ್ನು ಅವನೊಬ್ಬನು ಮೀರಿದವನು ರಾಜದ್ರೋಹಿಯಾಗುವನು. ನೋಡ್ರಿ ಮಕ್ಕಳೇ, ಇಲ್ಲಿ ಜೈನರು ಮತ್ತು ವೈಷ್ಣವರ ನಡುವೆ ಕಲಹ ವಿರಹಗಳು ಉಂಟಾದಂತಹ ಸಮಯದಲ್ಲಿ ವೀರಬುಕ್ಕರಾಯನು ಒಂದು ಶಾಸನದವನ್ನು ಮಾಡ್ತಾನೆ, ಕಟ್ಟಳೆಯನ್ನು ಮಾಡ್ತಾನೆ. ಆ ಕಟ್ಟಳೆಯ ವಿಧಿವಿಧಾನಗಳನ್ನೆಲ್ಲವನ್ನು ಕೂಡ ಜೈನರು ಮತ್ತು ವೈಷ್ಣವರಿಗೆ ತಿಳಿಸಿ ಹೇಳ್ತಾನೆ. ನಾನು ಮಾಡಿರ್ತಕ್ಕಂಥ ಕಟ್ಟಳೆಗಳನ್ನು ಮೀರಿದರೆ ಅವನು ರಾಜದ್ರೋಹಿಯಾಗುವನು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಅದನ್ನು ಇಲ್ಲಿ ಯಾವ ರೀತಿ ಪರಿಚಯವನ್ನು ಮಾಡಿಕೊಡ್ತಾನೆ, ಅವರು ಯಾವ ರೀತಿ ಕಲಹಗಳನ್ನು ಮಾಡ್ಕೊಳ್ತಾರೆ, ಅದನ್ನು ಯಾವ ರೀತಿ ಸಮರ್ಥನೆಯನ್ನು ಮಾಡ್ತಾನೆ ಬುಕ್ಕರಾಯ ಅನ್ನೋದ್ರ ಬಗ್ಗೆ ಈ ಶಾಸನ ಅಂತಕ್ಕಂಥ ನಮಗೆ ತಿಳಿಸ್ಕೊಡುತ್ತೆ ಮಕ್ಕಳೇ. ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿ. ಪಾಷಂಡ ಅಂದ್ರೆ ಸಾಂಪ್ರದಾಯ ವಿರೋಧಿಸ್ತಕ್ಕಂಥ ಒಬ್ಬ ನಾಸಿಕ ಅಂತ. ಪಾಷಂಡ ಅಂತಂದ್ರೆ ಸಾಂಪ್ರದಾಯ ವಿರೋಧಿಸುವ ಒಬ್ಬ ನಾಸ್ತಿಕ. ಸಂಪ್ರದಾಯವನ್ನ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ವಿರೋಧ ಮಾಡ್ತಕ್ಕಂಥ ಒಬ್ಬ ನಾಸ್ತಿಕ, ಏನು ತಿಳ್ಕೊಳ್ಳದೆ ಇರ್ತಕ್ಕಂಥವನು. ಮಹಾಬಡವ ಮುಖಾಗ್ನಿ, ಹಲವಾರು ರೀತಿಯ ಎಲ್ಲ ರೀತಿಯ ಇರ್ತಕ್ಕಂಥ ಕಲಹ ವಿರಹಗಳನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯರು. ಸಮುದ್ರದೊಳಗೆ ಕುದುರೆಯ ಮುಖದಿಂದ ಹೊರಟ ಬೆಂಕಿ. ಮಹಾಬಡವ ಮುಖಾಗ್ನಿ. ಅಗ್ನಿ ಅಂದ್ರೆ ಬೆಂಕಿ. ಮಹಾಬಡವ ಅಂತಂದ್ರೆ
ಸಮುದ್ರದ ಕುದುರೆಯ ಮುಖದಿಂದ ಹೊರಟಿರ್ತಕ್ಕಂಥ ಬೆಂಕಿ ಮಹಾಬಲವ ಮುಖಾಗ್ನಿ. ಶ್ರೀರಂಗರಾಜ ಚರಣಾಂಬುಜ, ನಾನು ಶ್ರೀರಂಗರಾಜನ ಚರಣ ಅಂದರೆ ಅವನಿಗೆ ನಮಸ್ಕಾರಗಳನ್ನು ಮಾಡಿ ಶ್ರೀ ವಿಷ್ಣುಲೋಕ ಮುನಿಮಂಟಪ ಮಾರ್ಗದಾಗಿ ಅವನ ವಿಷ್ಣುವಿಗೆ ನಮಸ್ಕಾರವನ್ನು ಮಾಡ್ತಾ ಹೇಳ್ತೀನಿ, ರಾಮಾನುಜೋ ವಿಜಯತೆ ಯತಿರಾಜರಾಜ, ಶ್ರೀ ವಿಷ್ಣುವಿನ ಅವತಾರವನ್ನು ಹೊಂದಿರತಕ್ಕಂಥ ಶ್ರೀ ಬುಕ್ಕರಾಯನಿಗೆ ನಮಸ್ಕಾರಗಳನ್ನು ಮಾಡ್ತೀವಿ ಅಂತ ಇಲ್ಲಿ ಜನತೆ ಏನು ಮಾಡ್ತಿದೆ, ಕೂಗಿ ಹೇಳ್ತಾ ಇದೆ. ಶಕವರ್ಷ ಎಷ್ಟರಲ್ಲಿ ನಡೆಯುತ್ತೆ ಅಂತಂದರೆ, ಶಕವರ್ಷ 1290ನೇ ಕೀಲಕ ಸಂವತ್ಸರ. ಶಕವರ್ಷ 1290ನೇ ಕೀಲಕ ಸಂವತ್ಸರದಲ್ಲಿ. ಸಂವತ್ಸರ ಯಾವಾಗ? ಭಾದ್ರಪದ ಶುಕ್ಲ ಪಕ್ಷ. ಬೃಹಸ್ಪತಿ ವಾರ. ಬೃ ಅಂದ್ರೆ ಬೃಹಸ್ಪತಿ ವಾರ ಏನ್ ಮಾಡ್ತಾರೆ ಅಂದ್ರೆ, ಶ್ರೀಮನ್ ಮಹಾಮಂಡಳೇಶ್ವರ ಅರಿರಾಯ ವಿಭಾಡ ಅಂದ್ರೆ ಎಲ್ಲ ರಾಜರಿಗಳೆಲ್ಲ ರಾಜನಾಗಿರ್ತಕ್ಕಂಥವನು ಶ್ರೀಮನ್ ಮಹಾಮಂಡಳೇಶ್ವರ, ಎಲ್ಲ ಮಹಾರಾಜರಿಗೆಲ್ಲ ರಾಜನಾಗಿರ್ತಕ್ಕಂಥವನು. ಯಾವಾಗ? ಶಕವರ್ಷ 1990ನೇ ಕೀಲಕ ಸಂವತ್ಸರದಲ್ಲಿ ಭಾದ್ರಪದ ಶುಕ್ಲ ಪಕ್ಷ ಭೃ ಅಂದ್ರೆ ಬೃಹಸ್ಪತಿ ವಾರದಲ್ಲಿ. ಬೃಹಸ್ಪತಿ ಅಂದ್ರೆ ಗುರುವಾರ ಸ್ವಸ್ತಿ ಶ್ರೀಮನ್ ಮಹಾಮಂಡಳೇಶ್ವರ ಅಂದ್ರೆ ಎಲ್ಲಾ ಮಹಾರಾಜರುಗಳೆಲ್ಲ ರಾಜನಾಗಿರ್ತಕ್ಕಂಥವನು. ಅರಿರಾಯ ವಿಭಾಡ ಭಾಷೆಗೆ ತಪ್ಪುವ ರಾಯರ ಗಂಡ ಶ್ರೀ ವೀರ ಬುಕ್ಕರಾಯನು. ರಾಯರ ಗಂಡ ಅಂದ್ರೆ ಎಲ್ಲಾ ಮಹಾರಾಜರಿಗೆಲ್ಲೂ ಅಧಿಕಾರಿಯಾಗಿರ್ತಕ್ಕಂಥವನು ಯಾರು? ಶ್ರೀ ವೀರ ಬುಕ್ಕರಾಯನು. ಪೃಥ್ವಿರಾಜ್ಯವ. ಪೃಥ್ವಿ ಅಂದ್ರೆ ಭೂಮಿ. ಪೃಥ್ವಿ ಅಂದ್ರೆ ಏನು? ಭೂಮಿ. ಭೂಮಿಯನ್ನ ಆಳ್ತಾ ಇದ್ದ ಅಂದ್ರೆ ರಾಜ್ಯಭಾರವನ್ನ ಮಾಡ್ತಾ ಇದ್ದ, ಭೂಮಿಯ ಒಡೆತನವನ್ನ ಮಾಡ್ತಾ ಇದ್ದ ಸಮಯದಲ್ಲಿ, ಕಾಲದಲ್ಲಿ ಪೃಥ್ವಿಯ ರಾಜ್ಯಭಾರ ಅಂದ್ರೆ ಭೂಮಿಯನ್ನ ಆಳ್ತಾ ಇರ್ತಕ್ಕಂಥ ಸಾಮ್ರಾಜ್ಯವನ್ನ ಆಳುವಂತಹ ಸಮಯದಲ್ಲಿ ಜೈನರಿಗೂ ಭಕ್ತರಿಗೂ ಸಂವಾದದಲ್ಲಿ, ಜೈನರಿಗೂ ಮತ್ತೆ ವೈಷ್ಣವರಿಗೂ ಸಂವಾದ ನಡೆಯುತ್ತೆ. ಕೆಲವು ಸಂವಾದಗಳು ನಡೀತವೆ. ಆನೆಯಗೊಂದಿ ಹೊಸಕೊಟ್ಟಣ ಪೆನುಗೊಂಡೆ ಕಲ್ಲೇಹದ ಪಟ್ಟಣ ಒಳಗಾದ. ಎಲ್ಲಿ? ಆನೆಗೊಂದಿ ಹೊಸಪಟ್ಟಣ ಪೆನುಗೊಂಡೆ ಕಲ್ಲೇಹದ. ಆ ಪೆನುಗೊಂಡೆ ಪಟ್ಟಣದಲ್ಲಿ ಇರುವಂತಹ ಸಮಸ್ತ ನಾಡ ಭವ್ಯ ಜನಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲಾ ಜನರೆಲ್ಲರೂ ಕೂಡ ಸೇರಿ ಆ ಬುಕ್ಕರಾಯನಿಗೆ, ಶ್ರೀ ವೀರ ಬುಕ್ಕರಾಜನಾಗಿರ್ತಕ್ಕಂಥ ಬುಕ್ಕರಾಯನಿಗೆ ಭಕ್ತರು ಮಾಡುವ ಅನ್ಯಾಯಗಳು ಅಂದ್ರೆ ತಪ್ಪುಗಳನ್ನ ಭಿನ್ನಹಂ ಮಾಡಲಾಗಿ. ಜೈನರು ಏನ್ ಮಾಡ್ತಾರೆ? ಭಕ್ತರು ಅಂದ್ರೆ ವೈಷ್ಣವರು ಮಾಡುವಂತಹ ಹಲವಾರು ತಪ್ಪುಗಳನ್ನ, ಭಕ್ತರು ಅಂದ್ರೆ ವೈಷ್ಣವರು ಮಾಡುವಂತಹ ಹಲವಾರು ರೀತಿಯ ತಪ್ಪುಗಳನ್ನ ಏನ್ ಮಾಡ್ತಾರೆ? ಜೈನರು ಶ್ರೀ ವೀರ ಬುಕ್ಕರಾಯನ ಎದುರಿಗೆ ಏನ್ ಮಾಡ್ತಾರೆ? ಅವನ ಆಸ್ಥಾನದಲ್ಲಿ ಅವರ ತಪ್ಪುಗಳನ್ನ ಇಡ್ತಾನೆ. ಮೇಳರಾಗಿ ಕೋವಿಲ್ ತಿರುಮಲೆ ಪೆರುಮಾಳ್, ಕೋವಿಲ್ ತಿರುನಾರಾಯಣಪುರದ ಮುಖ್ಯರಾದ ಸಕಲಾಚಾರ್ಯರು ಎಲ್ಲರೂ ಕೂಡ ಏನ್ ಮಾಡ್ತಾರೆ? ಆ ಸಭೆಯಲ್ಲಿ ಸೇರ್ತಾರೆ. ಯಾರ್ಯಾರು? ಕೋವಿಲ್ ತಿರುಮಲೆ ಪುರದವರು, ತಿರುನಾರಾಯಣಪುರದವರು, ಮುಖ್ಯರಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸಕಲಾಚಾರ್ಯರು ಅಂದ್ರೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ? ತಿರುಮಲೆಪುರ ಮತ್ತು ತಿರುನಾರಾಯಣಪುರ ಎಲ್ಲರೂ ಕೂಡ ಆ ಊರಿನ ಎಲ್ಲಾ ಮುಖಂಡರುಗಳು ಕೂಡ ಏನ್ ಮಾಡ್ತಾರೆ? ಬುಕ್ಕರಾಯನ ಆಸ್ಥಾನದ ಸಭೆಗೆ ಏನ್ ಮಾಡ್ತಾರೆ? ಹಾಜರಾಗ್ತಾರೆ. ಸಕಲ ಸಮಯಿಗಳು ಅಂದ್ರೆ ಎಲ್ಲರೂ ಕೂಡ, ಸಮಯಿಗಳು ಅಂದ್ರೆ ಎಲ್ಲ ಮಹಾರಾಜರುಗಳು ಮತ್ತೆ ಆ ಊರಿನ ಮುಖಂಡರುಗಳೆಲ್ಲರೂ ಕೂಡ ಏನ್ ಮಾಡ್ತಾರೆ? ಶ್ರೀ ವೀರ ಬುಕ್ಕರಾಯನ ಸಭೆಗೆ ಹಾಜರಾಗ್ತಾರೆ. ಸಾತ್ವಿಕರು ಅಂದ್ರೆ ಮುಖ್ಯರಾದವರು, ಮುಖ್ಯವಾಗಿರ್ತಕ್ಕಂಥವರು.
ಮೋಷ್ಟಿಕರು ತಿರುಪಿಣಿ. ಮೋಷ್ಟಿಕ ಅಂದ್ರೆ ಅಕ್ಕಸಾಲಿಗರವರು. ಮೋಷ್ಟಿಕ ಅಂದ್ರೆ ಯಾರು? ಅಕ್ಕಸಾಲಿಗ. ಮೋಷ್ಟಿಕ. ಮೋಷ್ಟಿಕ ಅಂದ್ರೆ ಅಕ್ಕಸಾಲಿಗ. ಎಲ್ಲರೂ ಪ್ರತಿಯೊಬ್ಬರು ಕೂಡ ಚಿನ್ನ ಮಾಡ್ತಕ್ಕಂಥವನು ಅಕ್ಕಸಾಲಿಗ, ಒಡವೆ ಆಮೇಲೆ ಕೆಲಸಗಳು ಮಾಡ್ತಕ್ಕಂಥವನು ಕಮ್ಮಾರ, ಕುಮ್ಮಾರ ಎಲ್ಲರೂ ಕೂಡ ಹೆಂಗ್ ಮಾಡ್ತಾರೆ ಅಂತಂದ್ರೆ ಆ ಸಭೆಗೆ ಹಾಜರಾಗ್ತಾರೆ. ತಿರುಪಿಡಿ, ತಿರುವಿಣಿ, ತಣ್ಣೀರವರು ಅಂದ್ರೆ ರಾಟೆ ತಿರುಗಿಸಿ ನೀರು ಹರಿಸ್ತಕ್ಕಂಥವ್ರು, ರಾಟೆಯನ್ನ ತಿರುಗಿಸ್ತಕ್ಕಂಥವ್ರು. ತಿರುವಿಡಿ, ತಿರುಪಿಣಿ ಅಂದ್ರೆ ತಣ್ಣೀರವರು ಅಂದ್ರೆ ನೀರನ್ನ ಬಿಡ್ತಕ್ಕಂಥವ್ರು, ಮನೆ ಮನೆಗಳಿಗೆ ನೀರನ್ನ ಬಿಡ್ತಕ್ಕಂಥವ್ರು ತಣ್ಣೀರವರು. 48 ಜನಗಳು, 48 ಜನಗಳು ಅಂದ್ರೆ ಎಲ್ಲರೂ ಕೂಡ 48 ಜನರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಸಾವಂತ ಬೋವಕ್ಕಳು. ಸಾವಂತ ಬೋವಕ್ಕಳು ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಒಂದು ವರ್ಗದ ಜನರು. ಬೋವಕ್ಕಳು ಅಂದ್ರೆ ಮಲೆನಾಡು ಪ್ರದೇಶದಲ್ಲಿ ವಾಸಿಸುವಂತಹ ಒಂದು ವರ್ಗದ ಜನರನ್ನ ನಾವು ಬೋವಕ್ಕಳು ಅಂತ ಕರಿತೀವಿ. ಎಲ್ಲಿ ವಾಸಿಸ್ತಕ್ಕಂಥವ್ರ ಮಕ್ಕಳೇ? ಮಲೆನಾಡು ಪ್ರದೇಶದಲ್ಲಿ ವಾಸವನ್ನ ಮಾಡ್ತಕ್ಕಂಥ ಒಂದು ವರ್ಗದ ಜನರನ್ನ ನಾವು ಬೋವಕ್ಕಳು ಅಂತ ಕರಿತೀವಿ. ಎಲ್ಲರೂ ಕೂಡ ಜೈನ ದರ್ಶನಕ್ಕೆಯೂ ಭೇದವಿಲ್ಲವೆಂದು ಎಲ್ಲರೂ ಕೂಡ ಏನ್ ಮಾಡ್ತಾರೆ? ವೈಷ್ಣವರು ಜಾಂಬವ ಕುಲ ಒಳಗಾದ 18 ನಾಡ, ಜಾಂಬವ ಕುಲ ಒಳಗಾದ ಅಂದ್ರೆ ಕರಡಿ ಗುರುತಿನ ಧ್ವಜವುಳ್ಳ ದೊರೆಯ ಕುಲದವರು. ಜಾಂಬವ ಅಂದ್ರೆ ಕರಡಿ, ಜಾಂಬವ ಅಂದ್ರೆ ಯಾವುದು? ಕರಡಿ. ಕರಡಿ ಗುರುತನ್ನ ಹೊಂದಿರತಕ್ಕಂಥ ಕೆಲವು ಜನರು, ಕರಡಿ ಗುರುತಿನ ಕುಲವನ್ನ ಹೊಂದಿರತಕ್ಕಂಥ ಕೆಲವು ಜನರು ಎಲ್ಲರೂ ಕೂಡ ಸಮಸ್ತ ನಾಡ ಭವ್ಯ ಜನರೆಲ್ಲರೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಬುಕ್ಕರಾಯನ ಆಸ್ಥಾನಕ್ಕೆ ಏನ್ ಮಾಡ್ತಾರೆ? ಸಭೆಗೆ ಬರ್ತಾರೆ. ಆಗ ನಾಡ ವೈಷ್ಣವರ ಕೈಯಲ್ಲೂ ಜೈನರ ಕೈ ಹಿಡಿದುಕೊಟ್ಟು ಶ್ರೀ ವೀರಬುಕ್ಕರಾಯ ವೈಷ್ಣವರ ಕೈಯನ್ನು ಹಿಡ್ಕೊಂತಾನೆ, ಜೈನರ ಕೈಯನ್ನು ಹಿಡ್ಕೊಂಡು ಏನ್ ಮಾಡ್ತಾರೆ? ನೀವೆಲ್ಲರೂ ಕೂಡ ಒಂದು ಈ ಜೈನ ದರ್ಶನಕ್ಕೆ ಪೂರ್ವ ಮರ್ಯಾದೆಯನ್ನು, ಜೈನ ದರ್ಶನಕ್ಕೆ ಇಂದಿನಿಂದಲೂ ಕೂಡ ಒಂದು ಮರ್ಯಾದೆ, ಜೈನರಿಗೆ ಒಂದು ಮರ್ಯಾದೆ ಅನ್ನುವಂಥದ್ದು ಉಳಿದುಕೊಂಡು ಬಂದಿದೆ. ಭೇದವಿಲ್ಲವೆಂದು ಜೈನರಿಗೆ ಮತ್ತೆ ವೈಷ್ಣವರಿಗೆ ಯಾವುದೇ ರೀತಿಯ ತಾರತಮ್ಯ ಭೇದ ಅನ್ನುವಂಥದ್ದು ಅಲ್ಲಿ ಇಲ್ಲ ಅಂತ ಏನ್ ಮಾಡ್ತಾನೆ ಶ್ರೀ ವೀರಬುಕ್ಕರಾಯ ಅಲ್ಲಿ ತಿಳಿಸಿ ಹೇಳ್ತಾನೆ. ಪಂಚಮಹಾವಾದ್ಯಗಳು, ಪಂಚಮಹಾವಾದ್ಯಗಳು, ಮಹಾವಾದ್ಯಗಳು ಯಾವ್ಯಾವು? ಪಂಚವಾದ್ಯಗಳು. ಪಂಚವಾದ್ಯಗಳು, ಪಂಚವಾದ್ಯಗಳು ಯಾವ್ಯಾವು? ತಾಳ, ಹಳಗ, ಗಂಟೆ, ಮೌರಿ, ಇನ್ನೊಂದು ಸನಾದಿ. ಪಂಚವಾದ್ಯಗಳು ಯಾವ್ಯಾವ ಮಕ್ಕಳೇ? ಪಂಚವಾದ್ಯಗಳು ಯಾವ್ಯಾವು? ತಾಳ, ಹಳಗ, ಗಂಟೆ, ಮೌರಿ ಮತ್ತೆ ಸನಾದಿ. ಇವುಗಳು ಪಂಚವಾದ್ಯಗಳು. ಇವೆಲ್ಲವೂ ಕೂಡ ಈ ಪಂಚವಾದ್ಯಗಳು ಯಾರಿಗೆ ಸೇರಿರ್ತಕ್ಕಂಥವು? ಜೈನರಿಗೆ ಸೇರಿರ್ತಕ್ಕಂಥವು. ಕಳಶವು ಸಲ್ಲುವುದು ಯಾರಿಗೆ? ಕಲಶಗಳು ಅಂದ್ರೆ ಕಳಸಗಳು ಯಾರಿಗೆ ಸಲ್ತವೆ? ಎಲ್ಲವೂ ಕೂಡ ಜೈನರಿಗೆ ಸಲ್ತವೆ. ಪಂಚವಾದ್ಯಗಳು, ಪಂಚ ಅಂತಂದ್ರೆ 5 ವಾದ್ಯಗಳು ಯಾವ್ಯಾವು? ತಾಳ, ಹಳಗ, ಗಂಟೆ, ಮೌರಿ ಮತ್ತೆ ಸನಾದಿ. ಇವೆಲ್ಲವೂ ಕೂಡ ಪಂಚವಾದ್ಯಗಳು. ಮತ್ತೆ ಕಲಶ ಇವೆಲ್ಲವೂ ಕೂಡ ಯಾರಿಗೆ ಸೇರುತ್ತೆ? ಜೈನರಿಗೆ ಸೇರ್ತಾ ಹೋಗುತ್ತೆ. ಜೈನರಿಗೆ ಪೂರ್ವ ಮರ್ಯಾದೆ ಅನ್ನುವಂಥದ್ದಿದೆ. ಜೈನ ದರ್ಶನಕ್ಕೆ ಭಕ್ತರ ದಿಸೆಯಿಂದ ಅನಿರುದ್ಧಿಯಾದರೂ ವೈಷ್ಣವ ಅನಿರುದ್ಧಿಯಾಗಿ ಪಾಲಿಸುವರು. ಅಂದ್ರೆ ಇವರಿಗೆ ಸಂಕಟ ಬಂದಾಗ ನೀವು ಭಾಗಿಯಾಗಬೇಕು, ನಿಮಗೆ ಸಂಕಟ ಬಂದಾಗ ಇವರು ಭಾಗಿಯಾಗಬೇಕು. ನೀವು ಅಣ್ಣ ತಮ್ಮಂದಿರಿದ್ದಂತೆ ಒಬ್ಬರನ್ನೊಬ್ರು ಬಿಟ್ಕೊಡೋಂಗಿಲ್ಲ. ವೈಷ್ಣವರು ಬೇರೆ ಅಲ್ಲ, ಜೈನರು ಬೇರೆ ಅಲ್ಲ. ನೀವು ಅವರು ಎಲ್ಲರೂ ಕೂಡ ಒಂದು ಅನ್ನುವಂತಹ ಮನೋಭಾವನೆಯನ್ನು ಏನ್ ಮಾಡ್ತಿದ್ದಾನೆ ಇಲ್ಲಿ ವೀರ ಬುಕ್ಕರಾಯ ತಿಳಿಸಿ ಹೇಳ್ತಾ ಇದ್ದಾನೆ.
ಈ ಮರ್ಯಾದೆಯನ್ನು ಎಲ್ಲ ರಾಜ್ಯದೊಳಗುಳ್ಳಂತಹ ಬಸ್ತಿಗಳಿಗೆ ಶ್ರೀ ವೈಷ್ಣವರು ಶಾಸನವನ್ನಟ್ಟು ಪಾಲಿಸುವರು. ಬಸ್ತಿ 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 ಅಂತಂದ್ರೆ ಬಸದಿಗಳಿಗೂ. ಬಸ್ತಿ ಅಂತಂದ್ರೆ ಏನು? ಬಸದಿಗಳು. ಬಸ್ತಿ ಅಂದ್ರೆ ಬಸದಿ. ಎಲ್ಲಾ ಬಸದಿಗಳಲ್ಲಿ ಜೈನರು ಏನ್ ಮಾಡ್ತಾರೆ ಅಂದ್ರೆ ಶಾಸನ ಕಲ್ಲುಗಳನ್ನ ನಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವರ ಸಂಸ್ಕೃತಿಯನ್ನ ನೆಲೆಗೊಳಿಸ್ತಾರೆ. ಶಾಸನದ ಕಲ್ಲುಗಳನ್ನ ಅಲ್ಲಿ ಇಡ್ತಾರೆ. ಚಂದ್ರಾರ್ಕ ಸ್ಥಾಯಿಯಾಗಿ, ಚಂದ್ರಾರ್ಕ ಸ್ಥಾಯಿ ಅಂದ್ರೆ ಸೂರ್ಯ ಚಂದ್ರರು ಇರುವ ತನಕ ಆ ಕಲ್ಲುಗಳು ಸ್ಥಿರವಾಗಿರ್ತವೆ. ಜೈನರು ಬಸದಿಗಳಲ್ಲಿ ನಟ್ಟಿರುವಂತಹ ಕಲ್ಲುಗಳು ಸೂರ್ಯ ಚಂದ್ರರಿರುವವರೆಗೂ ಏನಾಗಿರ್ತಾವು? ಆ ಶಾಸನ ಕಲ್ಲುಗಳು ಜೀವಂತವಾಗಿರ್ತವೆ. ಯಾರು ಇರುವವರೆಗೆ? ಸೂರ್ಯ ಚಂದ್ರರು ಇರುವವರೆಗೆ ಆ ಶಾಸನ ಕಲ್ಲುಗಳೇನಾಗಿರ್ತವೆ? ಅಜರಾಮರವಾಗಿ ಇರ್ತವೆ. ವೈಷ್ಣವ ಸಮಯವು ಜೈನ ದರ್ಶನವ ರಕ್ಷಿಸಿಕೊಂಡು ಬಹೆವು. ವೈಷ್ಣವರು ಜೈನ ದರ್ಶನದ ಜೈನರ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬರಬೇಕು. ನೀವು ಕೂಡ ನಿಮ್ಮ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕು. ರಕ್ಷಿಸಿಕೊಂಡು ಬಹೆವು. ವೈಷ್ಣವರು ಜೈನರು ಒಂದು ಭೇದವಾಗಿ ಕಾಣಲಾಗದು. ಅಂದರೆ ವೈಷ್ಣವರು ಬೇರೆ, ಜೈನರು ಬೇರೆ ಅನ್ನುವಂತಹ ಭಾವನೆ ಇಲ್ಲಿ ಇಲ್ಲ. ವೈಷ್ಣವರು ಅಂದ್ರೂ ಒಂದೇ, ಜೈನರು ಅಂದ್ರೂ ಕೂಡ ಒಂದೇ, ಎಲ್ಲರೂ ಕೂಡ ಒಂದೇ ಅನ್ನುವಂತಹ ಮನೋಭಾವನೆಯಲ್ಲಿ ಬೆಳಿಬೇಕು. ಇಲ್ಲಿ ಯಾವುದೇ ರೀತಿಯ ಭೇದ ಅನ್ನುವಂಥದ್ದು ಇಲ್ಲ. ಶ್ರೀ ತಿರುಮಲೆಯ ತಾತಯ್ಯಂಗಳು. ತಿರುಮಲೆ ಅಂದ್ರೆ ತಿರುಪತಿ. ತಿರುಮಲೆ ಅಂದ್ರೆ ಏನು? ತಿರುಪತಿ. ತಿರುಪಿಡಿ ತಣ್ಣೀರವರು. ತಿರುಮಲೆಯ ತಾತಯ್ಯಂಗಳು ಸಮಸ್ತ ರಾಜ್ಯದ ಭವ್ಯ ಜನಗಳು. ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಅನುಮತದಿಂದ, ಎಲ್ಲರ ಅನುಮತ ಅಂದ್ರೆ ಒಪ್ಪಿಗೆ. ಅನುಮತ ಅಂದ್ರೆ ಏನು? ಒಪ್ಪಿಗೆ. ಎಲ್ಲರ ಒಪ್ಪಿಗೆಯಿಂದ ಬೆಳಗುಳದ ತೀರ್ಥದಲ್ಲಿ, ಬೆಳಗುಳ ಅಂದ್ರೆ ಶ್ರವಣ ಬೆಳಗುಳ, ಶ್ರವಣ ಬೆಳಗುಳ ತೀರ್ಥದಲ್ಲಿ ವೈಷ್ಣವ ಅಂಗರಕ್ಷೆಗೋಸುಕ ಅಂದ್ರೆ ವೈಷ್ಣವರನ್ನ ಕಾಪಾಡುವುದಕ್ಕೋಸ್ಕರ ಸಮಸ್ತ ಅಂದ್ರೆ ಈ ರಾಜ್ಯದೊಳಗುಳ್ಳಂತಹ ಜೈನರ ಬಾಗಿಲುಗಟ್ಟಳೆಯಾಗಿ, ಜೈನರ ಬಾಗಿಲುಗಟ್ಟಳೆಯಾಗಿ ಮನೆ ಮನೆಗೆ, ಎಲ್ಲ ಮನೆಗಳಿಗೂ ಕೂಡ ಒಂದು ವರ್ಷಕ್ಕೆ ಒಂದು ಹಣ ಕೊಟ್ಟು, ವರ್ಷಕ್ಕೆ ಒಂದು ಹಣವನ್ನು ಕೊಟ್ಟು ಆ ಎತ್ತಿದ ಒನ್ನಿಂಗೆ ಎಲ್ಲರೂ ಒಂದೊಂದು, ಎಲ್ಲ ಮನೆಯವರೆಲ್ಲರೂ ಕೂಡ ಸೇರಿ ಎಲ್ಲ ಮನೆಯವರು ಕೂಡ ಒಂದೊಂದು ರೂಪಾಯಿಯನ್ನು ಏನು ಮಾಡೋದು? ದೇಣಿಗೆಯನ್ನು ತೆಗೆದು ಆ ಎತ್ತಿದ ಒನ್ನಿಂಗೆ ಎಲ್ಲ ಮನೆ, ಒನ್ನು ಅಂತಂದ್ರೆ ಹಣ. ಒನ್ನು ಅಂದ್ರೆ ಏನು? ಹಣ. ಒಂದು ಅಂದ್ರೆ ಹಣ. ಎಲ್ಲ ಮನೆಯಲ್ಲಿ ದೇಣಿಗೆಯನ್ನ ಎತ್ತಿರ್ತಕ್ಕಂಥ ಹಣವನ್ನ ದೇವರ ಅಂಗರಕ್ಷೆಗೆ ಅಂದ್ರೆ ಅಂಗರಕ್ಷೆ ಅಂತಂದ್ರೆ ದೇವರನ್ನ ಕಾಪಾಡಲು, ದೇವರನ್ನ ಕಾಪಾಡಿಕೊಳ್ಳಲು 20 ಆಳನ್ನು ಸಂತವಿಟ್ಟು ದೇವರ ರಕ್ಷಣೆಗೆ, ದೇವರನ್ನ ಕಾವಲುಗಾರರೆಷ್ಟು, ದೇವರ ರಕ್ಷಣೆಗೆ ಕಾವಲುಗಾರರೆಷ್ಟು ಜನ? 20 ಜನ ಆಳುಗಳನ್ನ ಸಂತವಿಟ್ಟು ಅಂದ್ರೆ ಅವರನ್ನ ಮುಡುಪಾಗಿಟ್ಟು ಮಿಕ್ಕ ಒನ್ನಿಂಗೆ ಅಂದ್ರೆ ಉಳಿದಿರ್ತಕ್ಕಂಥ ಹಣದಲ್ಲಿ ಜೀರ್ಣಾಲಯಗಳಿಗೆ ಸೋದೆಯನ್ನಿಕ್ಕುವುದು. ಅಂದ್ರೆ ಹಾಳಾಗಿ ಹೋಗಿರ್ತಕ್ಕಂಥ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಈ ಮರ್ಯಾದೆಯರು ಚಂದ್ರಾರ್ಕರುಳ್ಳನ್ನಂ ಸೂರ್ಯ, ಇಂತಹ ಶಾಸನ ಸೂರ್ಯ ಚಂದ್ರರಿರುವವರೆಗೂ ಕೂಡ ಏನಾಗಿರಬೇಕು? ಚಿರಸ್ಥಾಯಿಯಾಗಿರಬೇಕು. ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟ ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ಅಲ್ಲಿ ಶ್ರೀ ವೀರಭುಖರಾಯ ಹೇಳ್ತಾನೆ, ಎಲ್ಲ ಮನೆಯಿಂದ ದೇಣಿಗೆಯನ್ನ ಸಂಗ್ರಹ ಮಾಡಿರ್ತಕ್ಕಂಥ ಹಣದಲ್ಲಿ
ದೇವರ ರಕ್ಷಣೆಗೋಸ್ಕರ 20 ಜನರನ್ನ ಮುಡುಪಾಗಿಟ್ಟು, ಅವರಿಗೆ ಬೇಕಾಗಿರ್ತಕ್ಕಂಥ ಹಣವನ್ನ ಮುಡುಪಾಗಿಟ್ಟು, ಇನ್ನು ಉಳಿದಿರ್ತಕ್ಕಂಥ ಹಣದಲ್ಲಿ ಏನ್ ಮಾಡಬೇಕು, ಜೀರ್ಣಾಲಯಗಳು ಅಂದರೆ ಜೀರ್ಣವಾಗಿರ್ತಕ್ಕಂಥ ಹಾಳಾಗಿರುವಂತಹ ದೇವಾಲಯಗಳನ್ನು ಏನ್ ಮಾಡಬೇಕು, ಹೊಸ ನಿರ್ಮಾಣವನ್ನ ಮಾಡಬೇಕು. ಇದು ಇಂತಹ ಶಾಸನ ಸೂರ್ಯ ಚಂದ್ರ ಇರುವವರೆಗೂ ಕೂಡ ಚಿರಸ್ಥಾಯಿಯಾಗಿರಬೇಕು ಅನ್ನುವಂತಹ ತಪ್ಪಲಿಯದೆ ವರ್ಷಕ್ಕೆ ಕೊಟ್ಟು ಕೀರ್ತಿಯನ್ನು ಪುಣ್ಯವನ್ನು ಉಪಾರ್ಜಿಸಿಕೊಂಬುದು. ದೇವರ ಕರುಣೆಯನ್ನ ಎಲ್ಲ ವೈಷ್ಣವರ ಜೈನರು ಎಲ್ಲರೂ ಕೂಡ ಪಡೆದುಕೊಳ್ಳುವ ಕೆಲಸವನ್ನ ಮಾಡಬೇಕು. ಈ ಮಾಡಿದ ಕಟ್ಟಳೆಯನ್ನು, ನಾನು ಮಾಡಿರುವಂತಹ ಕಟ್ಟಳೆಯನ್ನ ಯಾರಾದರೂ ಮೀರಿದರೆ, ನಾನು ಮಾಡಿರ್ತಕ್ಕಂಥ ಶಾಸನವನ್ನ ಯಾರಾದರೂ ಮೀರಿದರೆ ಅವನು ರಾಜದ್ರೋಹಿಯಾಗುವನು. ಅಂದರೆ ಅವನು ರಾಜದ್ರೋಹಕ್ಕೆ, ರಾಜನು ಮಾಡಿರ್ತಕ್ಕಂಥ ಶಾಸನಕ್ಕೆ ಅವನು ದ್ರೋಹವನ್ನ ಮಾಡಿದಂತೆ ಆಗುತ್ತೆ ಅಂತ ಇಲ್ಲಿ ಶ್ರೀ ವೀರಬುಕ್ಕರಾಯನು ತನ್ನ ವೈಷ್ಣವರು ಮತ್ತು ಜೈನರ ನಡುವಿನ ಸಂಬಂಧವನ್ನ ಏನ್ ಮಾಡ್ತಿದ್ದಾನೆ, ಇಲ್ಲಿ ವೃದ್ಧಿಗೊಳಿಸ್ತಾ ಇದ್ದಾನೆ. ಇಷ್ಟು ಧರ್ಮ ಸಮದೃಷ್ಟಿ ಅನ್ನುವಂತಹ ಪಾಠ ಮಕ್ಕಳೇ. ಈಗ ನಾನು ಇಲ್ಲಿಗೆ ಧರ್ಮ ಸಮದೃಷ್ಟಿ ಅನ್ನುವಂತಹ ಪಾಠ ಮುಕ್ತಾಯವನ್ನು ಹೊಂತು. ಈಗ ನಾನು ಕೆಲವು ಗೃಹ ಪಾಠಕ್ಕೋಸ್ಕರ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಅವುಗಳನ್ನು ನೀವು ಬರೆದು ಅಭ್ಯಾಸವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಗೃಹ ಪಾಠ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಗೃಹ ಪಾಠದ ಮೊದಲನೇ ಪ್ರಶ್ನೆ ಮಕ್ಕಳೇ. ಬುಕ್ಕರಾಯನ ಹಿರಿಮೆ ಏನು? ಎರಡನೇ ಪ್ರಶ್ನೆ, ಬುಕ್ಕರಾಯನ ರಾಜ್ಯಭಾರದ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು? ಮೂರನೇ ಪ್ರಶ್ನೆ, ನಾಡಭೂವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹ ಮಾಡಿದರು? ನಾಲ್ಕನೇ ಪ್ರಶ್ನೆ, ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದನು? ಐದನೇ ಪ್ರಶ್ನೆ, ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೆಲವು ಗೃಹ ಪಾಠದ ಪ್ರಶ್ನೆಗಳನ್ನು ನಾನು ನಿಮಗೆ ಗೃಹ ಪಾಠಕ್ಕೋಸ್ಕರ ಕೊಟ್ಟಿದ್ದೇನೆ. ಮೊದಲನೇ ಪ್ರಶ್ನೆ, ಬುಕ್ಕರಾಯನ ಹಿರಿಮೆ ಏನು? ಎರಡನೇ ಪ್ರಶ್ನೆ, ಬುಕ್ಕರಾಯನ ರಾಜ್ಯಭಾರದ ಕಾಲದಲ್ಲಿ ಯಾರೊಳಗೆ ಸಂವಾದ ನಡೆಯಿತು? ಮೂರನೇ ಪ್ರಶ್ನೆ, ನಾಡ ಭವ್ಯ ಜನರು ಬುಕ್ಕರಾಯನ ಬಳಿ ಏನೆಂದು ಭಿನ್ನಹವನ್ನ ಮಾಡಿದರು?
ನಾಡಭವ್ಯ ಜನರು ಬುಕ್ಕರಾಯನ ಬಳಿ ಹೋಗಿ ಏನಂತ ಬಿನ್ನಹವನ್ನು ಮಾಡ್ತಾರೆ. 4ನೇ ಪ್ರಶ್ನೆ, ಬುಕ್ಕರಾಯನು ನಡೆಸಿದ ಧರ್ಮಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಿದನು? ಬುಕ್ಕರಾಯನು ನಡೆಸಿರ್ತಕ್ಕಂಥ ಒಂದು ಧರ್ಮಸಭೆಗೆ ಯಾರ್ಯಾರನ್ನೆಲ್ಲ ಕರೀತಾನೆ, ಆಹ್ವಾನ ಮಾಡ್ತಾನೆ ಅಂತ. 5ನೇ ಪ್ರಶ್ನೆ, ಪಾಷಂಡ ಸಾಗರ ಮಹಾಬಡವ ಮುಖಾಗ್ನಿ. ಇದು ಸಂದರ್ಭಕ್ಕೆ ಇರುವಂತಹ ಪ್ರಶ್ನೆ ಮಕ್ಕಳೇ. ಇಷ್ಟು ಪ್ರಶ್ನೆಗಳನ್ನು ನೀವು ಅಧ್ಯಯನವನ್ನು ಮಾಡಿದರೆ ಯಶಸ್ಸನ್ನು ಗಳಿಸ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನು ಮುಕ್ತಾಯವನ್ನು ಗೊಳಿಸ್ತೇನೆ. ಎಲ್ರಿಗೂ ನಮಸ್ಕಾರ.